ಕರೆದು ಪ್ರೀ ಬಜೆಟ್ ಮೀಟಿಂಗ್ ಮಾಡಿ ಏನು ಜಿಲ್ಲೆಗೆ ನಾವು ಇಡೀ ಜಿಲ್ಲೆಗೆ ಏನು ನಮಗೆ ಕಾವೇರಿ ಕೊಳ್ಳದಿಂದ 287.75 TMC ನೀರು ಕೊಟ್ಟಿದ್ದಾರೆ. ಅದರಲ್ಲೇ ಇನ್ನೂ 32 TMC ನೀರು ಉಳ್ಕೊತಾ ಇದೆ. ಅದನ್ನು ಬಳಸ್ಗಳಲ್ಲಿ ನೀವು ವಿಫಲರಾಗಿದ್ದೀರಾ. ಅದು ನಮ್ಮ ಜಿಲ್ಲೆಗೆ ಕೊಟ್ಟರೆ 50,000 ಎಕರೆಗೆ ನೀರು ಕೊಡ್ಬೋದು. ಅದನ್ನ ಕೊಡಿ ಅಂತ ಕೇಳಿದ್ದು. ಏನು ರೈತರು ಗಂಟೆಗೆ 2 ರೈತರು ಆತ್ಮಹತ್ಯೆ ಮಾಡ್ಕೊತಿದ್ದಾರೆ. ಅದು ನಮ್ಮ ಜಿಲ್ಲೆಯಲ್ಲೂ ಆಗ್ತಾ ಇದೆ. ಕೃಷಿ ನಮ್ಮ ರಾಜ್ಯದ ಇದು ಆ ರಾಜ್ಯಕ್ಕೆ ಸಂಬಂಧಪಡುತ್ತೆ ಅದು. ಹಾಗಾಗಿ ಕೃಷಿಯಲ್ಲಿ ಏನು ರೈತ ಸಾಯ್ತಾ ಇದ್ದಾರೆ ಅದಕ್ಕೆ ನೈಸರ್ಗಿಕ ಕೃಷಿ ಒತ್ತು ಕೊಟ್ಟು ಮೌಲ್ಯವರ್ಧನೆ, ಮಾರ್ಕೆಟ್ಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಕೊಡಿ. ಜೊತೆಗೆ ಸಿರಿಧಾನ್ಯಗಳನ್ನ PDS ಸಿಸ್ಟಮಲ್ಲಿ ಸೇರಿಸಿ ಏನು ಚಾಮರಾಜನ 4.5 ಲಕ್ಷ ಹೆಕ್ಟೇರ್ ಏನು ಕೃಷಿ ಜಮೀನಿದೆ ಅದಕ್ಕೆ ನೀರಾವರಿ ಕೊಡಿ ಅಂತ ಹೇಳಿದ್ರು ಸಹ ಸುಮಾರು ನಮ್ಮ ಜಿಲ್ಲೆಗೆ ಏನೆಲ್ಲ ಆಗಬೇಕು, ರಸ್ತೆಗಳಾಗಬೇಕು, ಕೃಷಿ ಪ್ರವಾಸೋದ್ಯಮ ನಾವು ಹೇಳಿದ್ದು, ಕೃಷಿ ಪ್ರವಾಸ ಎಕೋ ಟೂರಿಸಮ್ಗೆ ನಾವು ಎಕೋ ಅಗ್ರಿ ಟೂರಿಸಮ್ ಕೇಳಿದ್ದು, ಅದನ್ನ ಕೊಟ್ಟಿಲ್ಲ. ಮತ್ತು ಏನು ಮಾಧ್ಯಮದವರು ಪ್ರತಿದಿನ ವರದಿ ಮಾಡ್ತಿದ್ದಾರೆ, ನೀವು ಯಾವುದಾದ್ರು ಒಂದು ಕಡೆ 2 ಕಡೆ ಮಾನವ ಪ್ರಾಣಿ ಸಂಘರ್ಷ ನಡೀತಾ ಇದೆ. ಅಲ್ಲಿ ಜಾನುವಾರುಗಳು ಸಾಯ್ತವೆ, ಒಂದು ಕಡೆ ಮನುಷ್ಯ ಸಾಯ್ತಾನೆ. ಏನೆಲ್ಲ ಹೆಚ್ಚು ಕಡಿಮೆ ಆದರೂ ಸಹ ಇವ್ರಿಗೆ ಅದು ಕಾಣ್ತಾ ಇಲ್ಲ. ಇಲ್ಲಿನ MLAಗಳು ಯಾರೂ ಮಾತಾಡ್ತಾ ಇಲ್ಲ ಅದ್ರ ಬಗ್ಗೆ. ಯಾರೋ ರೆಸಾರ್ಟ್ ಮಾಲೀಕರ ಚಂದ ಇವತ್ತು ಸಫಾರಿ ಓಪನ್ ಮಾಡಿದ್ದಾರೆ. ಪುನಃ ಹುಲಿಗಳು ಹೊರಗಡೆ ಬರ್ತವೆ, ಚಿರತೆಗಳು ಹೊರಗಡೆ ಬರ್ತಾ ಇದೆ. ಹಾಗಾಗಿ ನಾವು ಸಫಾರಿ ನಿಲ್ಲಿಸಿ ಮತ್ತೆ ಅದಕ್ಕೆ ರೈಲ್ವೆ ಬ್ಯಾರಿಕೇಡು, ಕಂದಕಗಳು, ವೈಜ್ಞಾನಿಕ ಬೆಳೆ ಹಾನಿನ ಅಷ್ಟೇ ಕೊಡಿ, ಇಲ್ಲ ಪ್ರಾಣ ಹಾನಿನ ಅಷ್ಟೇ ಕೊಡಿ, ಇವೆಲ್ಲವನ್ನು ಚರ್ಚೆ ಮಾಡಿದ್ದು. ಏನು ನಮ್ಮಲ್ಲಿ 2 ಟೈಗರ್ ರಿಸರ್ವ್, 2 ವೈಲ್ಡ್ ಲೈಫ್ ಇದೆ. ಹಾಗಾಗಿ ಚಾಮರಾಜನಗರ 58% ಕಾಡಿದೆ. ಇದಕ್ಕೆ ನೀವು ಪೈಲಟ್ ಪ್ರಾಜೆಕ್ಟ್ ಮಾಡಿ ಒಂದು ವಿಶೇಷ ಅನುದಾನ ಕೊಡಿ ಅಂತ ಹೇಳಿದ್ರು. ಅದು ಯಾವುದೂ ಇಲ್ಲ. ಒಂದಂತೂ ಸತ್ಯ, ಏನು ಹುಡುಗರ ಹಳ್ಳಕ್ಕೆ ಏನು 419 ಕೋಟಿ ಅನುದಾನ ಹೇಳಿದ್ದಾರೆ. ಅದು ಮೊದಲನೇದಾಗಿ ಎಲ್ಲ ಸಂಘಟನೆಗಳಿಗೆ ನಾವು ಇದು ಮಾಡ್ತಾ ಇದ್ದೀವಿ. ಜೊತೆಗೆ ಏನು ಮಾನ್ಯ ಶಾಸಕರು ಬಹಳಷ್ಟು ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಉಸ್ತುವಾರಿ ಸಚಿವರು ಕೆಲಸ ಮಾಡಿದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ, ಇಲ್ಲ ಅಂತ ಹೇಳಲ್ಲ. ಆ ಒಂದು ಉತ್ತರ ಅನೂರು ಭಾಗದಲ್ಲಿ ಏನು ಕುಡಿಯೋ ನೀರು ಸಮಸ್ಯೆ ಇದೆ ಆ ಭಾಗಕ್ಕೆ ಒಂದಷ್ಟು ಕೆಲಸ ಮಾಡಿದ್ರೆ ಪ್ರಗತಿಪರ ಸಂಘಟನೆಗಳು ವಿರೋಧ ಬಗ್ಗೆ ಎಲ್ಲರಿಗೂ ನಾವು ಅಭಿನಂದನೆ ಸಲ್ಲಿಸ್ತಾ ಆಯಿತು. ಅದೊಂದೇ ಕೊಟ್ಟು ಇನ್ನೆಲ್ಲವನ್ನು ಕಿತ್ಕೊಂಡ್ರೆ ಚಾಮರಾಜನಗರ ಸತತವಾಗಿ ಪ್ರತಿ ವರ್ಷ 2 ಸಾರಿ 3 ಸಾರಿ ಬರ್ತಾರೆ ಸಿದ್ದರಾಮಯ್ಯ. ಅನುದಾನದಲ್ಲಿ ಚಾಮರಾಜನಗರಕ್ಕೆ ಏನೂ ಇಲ್ಲ, ಚಾಮರಾಜನ ಮೂಲ ಸೌಕರ್ಯಗಳಿಗೂ ಏನಿಲ್ಲ. ಹಾಗಾಗಿ ಹೋದ ವರ್ಷ ಮಾಡಿದ್ರೆ ಸುಮಾರು ಕಾರ್ಯಕ್ರಮಗಳಾಗಿಲ್ಲ. ಹಾಗಾಗಿ ಇದೊಂದು ರೈತ ವಿರೋಧಿ ಬಜೆಟ್, ಇದು ನಿರಾಶಾಯಕವಾದ ಬಜೆಟ್ಟು.